ಇದು ಏಕತಾಳದಲ್ಲಿದೆ. ಗಣಪತಿ ಕೌತುಕ ತೋಡಿ ರಾಗದಲ್ಲಿ ಇದನ್ನು ಹೇಳುವ ಕ್ರಮ. ಕೃತ್ಕತಾ ಧೀ ಧೀ ತೈ, ಕೃತ್ಕತಾ ಧೀ ಧೀ ತೈ, ಕೃತ್ಕತಾ ತರಿ ಧೇ ತರೆ ತಾಗಂಗೀತ ಝಣಕಿಟ ಝಣಕಿಟ ತಧಿನ್ನ ತೋಂಗ ಝಕಿಟ ಉದರ ಗಿಣ, ಕೃತ್ಕದಿನ್ನ ಝಕಿಟ ಉದರ ಗಿಣ, ಕೃತ್ಕದಿನ್ನ ತರೀಕು ತರೀಕು ಆನನ ಕೌತುಕ ದೇವರ ಗಣಪತಿ ವಿಘ್ನ ವಿನಾಶಕ ಗಣಕಿಟ ಅರಳುವ ಕಾತರಿ ವಿನಯ ಅಗೃತೋಂ ದಿಗೃತೋಂ ತಕ್ಕು ದಿಕ್ಕು ತಕ ತಳಾಂಗು ತರಿಕಿಟ. ಇಲ್ಲಿ ತಕ್ಕು ದಿಕ್ಕು ತಕ್ಕ ತಳಾಂಗು ತರಿಕಿಟ ತತ್ಕಾರ ಮಾತ್ರ ಬೇರೆ ಇದೆ, ಆದರೂ ಅದು ಏಕತಾಳದ ಮುಕ್ತಾಯವೇ ಆಗಿರುತ್ತದೆ. ತಕ್ಕು ತೋಂ ತ ದಿನ್ನ ತಾಗಡದೆ ತ ತಯ್ಯತ್ತ ದಿನ್ನ ತಕ್ಕು ದೇಕ್ಕು ತಕ್ಕ ತಾಳಾಂಗು ತರಿ ಕೀಟ ಅಂದರೂ 8 ಅಕ್ಷರ. ತೋಂ ತ ದಿನ್ನ ತಾಗಡದಿತ್ತ ತಯ್ಯತ್ತ ದಿನ್ನ ಎಂದರೂ 8 ಅಕ್ಷರ. ಅದರ ಭಾಷೆ ಮಾತ್ರ ಬದಲಾವಣೆ ವಿನ ಆ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಇಲ್ಲ. ತಕ್ಕು ದಿಕ್ಕು ತಕ್ಕ ತಾಳಾಂಗು ತರಿ ಕೀಟ ದೇವ ದೇವರ ದೇವ. ಅಲ್ಲಿಂದ ಅಷ್ಟತಾಳ 2ನೇ ಕಾಲ ಆರಂಭ ಆಗ್ತದೆ. ದೇವ ದೇವರ ದೇವ ದೇವನಲ್ಲವೇ, ಓ ದೇವ ದೇವರ ದೇವನಲ್ಲವೇ, ಗಣಪತಿ ನಾಥ ತ್ರಿಜಗವಂದಿತ ವರವಿವದಾತ ಸುಗುಣ ಪ್ರಖ್ಯಾತ ತೋದಿನ್ನ. ಹೀಗೆ ಈಗ ಏಕತಾಳದ ಮುಕ್ತಾಯ ಆಗಿ ಅಷ್ಟತಾಳದಲ್ಲಿ ಅಂದರೆ 2ನೇ ಕಾಲದಲ್ಲಿ ಅಷ್ಟ 2ನೇ ಕಾಲದಲ್ಲಿ ದೇವ ದೇವರ ದೇವ ಅದನ್ನು ಅಭ್ಯಾಸ ಮಾಡೋಣ. ತಕ್ಕು ದಿಕ್ಕು ತಕ ತಾಳಾಂಗು ತರಿಕಿಟ್ಟ ದೇವ ದೇವರ ದೇವ ದೇವನಲ್ಲವೇ, ಓ ದೇವ ದೇವರ ದೇವನಲ್ಲವೇ, ಗಣಪತಿ ನಾಥ ತ್ರಿಜಗವಂದಿತ ವರವಿವದಾತ ಸುಗುಣ ಪ್ರಖ್ಯಾತ ದಿನ್ನ ತಕ ದಿನ್ನ ತೈತ್ತ ದಿನ್ನ ದಿನ್ನ. ಇಲ್ಲಿಗೆ ಮುಂದೆ ತಿತ್ತಿತ್ತೈಯಲ್ಲಿ ಪುನಃ ವಾರಿಜ ಸಂಭವ ನುತ ವಂದಿತ ಪದಾಂಬುಜ ಗೌರಿಯವರ ಪುತ್ರ ಗಣನಾಯಕ ವಂದೇ ಶಂಭೋ ವರದ ಗಣೇಶ. ಪುನಃ ಮಧ್ಯಮಾವತಿ ರಾಗ ಬರ್ತದೆ. ಇದು ಕೋರೆ ತಾಳದಲ್ಲಿ ಇದೆ. ತೋ ದಿನ್ನ ಕೃತ ದಿನ್ನ ತೈತ್ತ ದಿನ್ನ ದಿನ್ನ ವಾರಿಜ ಸಂಭವ ನುತ ವಂದಿತ ಪದಾಂಬುಜ ಗೌರಿಯವರ ಪುತ್ರ ಗಣನಾಯಕ ವಂದೇ ಶಂಭೋ ವರದ ಗಣೇಶ ಗಣಪತಿ ಮೂಷಿಕ ವಾಹನರೇ. ತೈ ತೈ ತದ್ದಿನ ಧೇಂ, ತೈ ತೈ ತದ್ದಿನ ಧೇಂ, ತೈ ತೈ ತದ್ದಿನ ಧೇಂ, ತದ್ದಿನ ತೈ ತೈ ತದ್ದಿನ ಧೇಂ. ತಾಧೇಂ ತತ್ತಾಧೇಂ ತಾಧೇಂ ತತ್ತಾಧೇಂ ತಾಧೇಂ ತತ್ತಾಧೇಂ ತಾಧೇಂ ತಾಂ ದದ್ದಿನ ದಿನ ದಿನಕ ದದ್ದಿನ ದಿನ ದಿನಕ ದದ್ದಿನ ದಿನ ದಿನಕ ದದ್ದಿನ ದಿನ ದಿನಕ ದಿತ್ತಾ ಕೃತ್ಕ ದಿನ ಕೃತ್ಕ ದಿತ್ತಾ ಕೃತ್ಕ ದಿನ ಕೃತ್ಕ ದಿತ್ತಾ ಕೃತ್ಕ ದಿನ ಕೃತ್ಕ ದಿತ್ತಾ ಕೃತ್ಕ ದಿನ ಕೃತ್ಕ ದಿತ್ತೊಂಗತ 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 ದಿತ್ತೊಂಗ ದಿತ್ತೊಂಗತ 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 ದಿಂ ದಿದ್ 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 ದಿಂ. ಮೊದಲು ಹರಿನಾರಾಯಣದ
ಆ ಭಾಗದ ಬಾಲಗೋಪಾಲ ವೇಷದಲ್ಲಿಯೂ ನಾವು ಇದೇ ಥರದಾದಂತಹ ಕುಣಿತವನ್ನು ನೋಡಿದ್ದೇವೆ. ತಿತ್ತಿತ್ತೈಯಿಂದ ಏಕತಾಳಕ್ಕೆ ಹೇಗೆ ಹೊರಳಿಕೊಳ್ಳುವುದು ಅಂತ ತ್ವರಿತ ಆಗುತ್ತಾ ಹೋಗಿ ತಿತ್ತಿತ್ತೈ 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 ರಿತ್ತಿತ್ತೈ 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 ರಿಂ 1 2 3 4 ಏಕತಾಳಕ್ಕೆ ಹೋಗ್ತದೆ. ತಿತ್ತಿತ್ತೈಯಿಂದ ಏಕತಾಳಕ್ಕೆ ಹೇಗೆ ಹೋಗುವುದು ಅಂತ ಅಭ್ಯಾಸ ಮಾಡಿದ್ದೇವೆ. ಇದರಲ್ಲಿಯೂ ಅದೇ ವಿಧಾನದಲ್ಲಿ ತಾಳ ಏಕತಾಳದತ್ತ ಹೋಗುವುದನ್ನು ಗಮನಿಸಿ. ದಿತ್ತೊಂಗತ 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 ದಿಂ ದಿತ್ತೈತ ತದಿನ ಧೇಂ ತಾಂ ತೈತ ತದಿನ ಧೇಂ ತಾಂ ತೈತ ತದಿನ ಧೇಂ ತಾಂ ತೈತ ತದಿನ ಧೇಂ ಧೇಂ ತೈತ 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 ಧೇಂ 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 ತರ್ಕಡತಾಂ ತೋಂ ತಕಿಟ ತಕಿಟ ದಿತ್ತೈತ ದಿನ ತೋಂಗ ತೋ ದಿನಂಗ ದಿಂದ ತೈತ ಕೃತ್ಕ ತರ್ಕಡ ಕೃತ್ಕ ತಾತೈತ ದಿತ್ತ ದಿನ ತೋಂಗ ತಾತಯ್ಯದ ದಿಗಿಣ ಧೀಂ. ಹೀಗೆ ಈ ತೋಂಗತೋ ಅಂದರೆ ಅದು ತ್ರಿವುಡೆ ತಾಳದ ಎರಡನೆಯ ಕಾಲ. ಸಾಮಾನ್ಯ ಎಲ್ಲ ಮುಕ್ತಾಯದಲ್ಲಿಯೂ ಈ ತೋಂಗತೋವನ್ನು ಬಳಸುವುದನ್ನು ನಾವು ನೋಡಿದ್ದೇವೆ. ಮೊದಲ ಭಾಗದ ಅಂದರೆ ಹರಿನಾರಾಯಣ ಗೋವಿಂದ ಎನ್ನುವಂಥ ಬಾಲಗೋಪಾಲ ನೃತ್ಯ ಕ್ರಮದಲ್ಲಿಯೂ ಆ ಭಾಗ ಕೊನೆಗೊಂಡಲ್ಲಿಗೆ ತೋಂಗತೋ ದಿನ್ನಂಗ ತೋಂಗತೋ ಓ ದಿನ್ನಂಗ ನಾಮ್ತ ತ ಧೇ ನಾಮ್ತ ಇದು ತ್ರಿವುಡೆ ತಾಳದ ಎರಡನೆಯ ಕಾಲದ ಒಂದು ದಸ್ತು ಅಥವಾ ತತ್ಕಾರ, ಅದನ್ನು ಹೇಳುವುದು ಕ್ರಮ. ಇಲ್ಲಿಯೂ ಹಾಗೆ ಹೇಳಿ ಮುಗಿಸಲಾಗಿದೆ. ತೋಂಗತೋ ದಿನಂಗ ದಿನ ತೈತ ಕೃತ್ಕ ತರ್ಕಡ ಕೃತ್ಕ ತಾತೈತ ಧಿತ್ತ ದಿನ ತೋಂಗ ತಾತಯ್ಯದ ದಿಗಿಣ ಧೀಂ.